ಮಾಟಮಂತ್ರಕ್ಕೆ ಒಳಗಾದ ಜನರಿಗೆ ಖಂಡಿತವಾಗಿಯೂ ಬರುವ 3 ಕನಸುಗಳು. ಈ ಕನಸು ಬಂತೆಂದರೆ ಮಾತ್ರ ತುಂಬಾ ಕೆಟ್ಟದ್ದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಮುಖ್ಯವಾಗಿ ಸನಾತನ ಹಿಂದೂ ಧರ್ಮದಲ್ಲಿ, ಕನಸಿನ ಶಾಸ್ತ್ರ ಎನ್ನುವುದು ಒಂದು ಅದ್ಭುತವಾದ ಜ್ಞಾನ. ಕನಸುಗಳು ಎನ್ನುವುದು ಕೇವಲ ನಮ್ಮ ಮೆದುಳಿನ ಆಲೋಚನೆಗಳ ಪ್ರತಿಬಿಂಬಗಳು ಮಾತ್ರವಲ್ಲ. ಅವು ನಮ್ಮ ಆತ್ಮದ ಪಯಣದಲ್ಲಿ ಎದುರಾಗುವ ಕಣ್ಣಿಗೆ ಕಾಣದ ಶಕ್ತಿಗಳ ಗುರುತುಗಳು. ಹಳೆಯ ಕಾಲದಿಂದಲೂ ಋಷಿಗಳು ಮುನಿಗಳು ನಿದ್ದೆಯನ್ನು ಒಂದು ರೀತಿಯ ಅರೆಸಾವಿಗೆ ಹೋಲಿಸಿದ್ದಾರೆ. ಅಂದ್ರೆ, ನಾವು ನಿದ್ದೆ ಮಾಡುವಾಗ ನಮ್ಮ ಭೌತಿಕ ದೇಹವು ವಿಶ್ರಾಂತಿ ಪಡೆಯುತ್ತಿದ್ದರೂ ನಮ್ಮ ಸೂಕ್ಷ್ಮ ದೇಹವು ಕೊನೆಯಿಲ್ಲದ ಈ ಜಗತ್ತಿನಲ್ಲಿ ಅಲೆಯುತ್ತಿರುತ್ತದೆ. ಈ ಸಮಯದಲ್ಲಿಯೇ ನಮಗೆ ಒಳ್ಳೆಯ ಮತ್ತು ಕೆಟ್ಟ ಶಕ್ತಿಗಳ ಪ್ರಭಾವವು ಸ್ಪಷ್ಟವಾಗಿ ತಿಳಿಯುತ್ತದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಬರುವ ಕನಸುಗಳನ್ನು 3 ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ದಿನನಿತ್ಯದ ಕನಸುಗಳು. ಅಂದರೆ, ಬೆಳಗ್ಗಿನಿಂದ ಸಂಜೆಯವರೆಗೆ ನಾವು ನೋಡಿದ ದೃಶ್ಯಗಳು, ಕೇಳಿದ ಮಾತುಗಳೇ ರಾತ್ರಿಯ ಹೊತ್ತು ಮೆದುಳಿನಲ್ಲಿ ಮತ್ತೆ ಸುಳಿದಾಡುತ್ತಿರುತ್ತವೆ. ಇವು ಕೇವಲ ನೆನಪುಗಳ ಪ್ರತಿಬಿಂಬಗಳೇ ಹೊರತು ಇವುಗಳಿಗೆ ಯಾವುದೇ ವಿಶೇಷ ಅರ್ಥವಿರುವುದಿಲ್ಲ. ಎರಡನೆಯದು ವಾಸನಾ ಕನಸುಗಳು. ಅಂದರೆ, ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಆಸೆಗಳು, ಹತ್ತಿಕ್ಕಿದ ಹೆದರಿಕೆಗಳು ಅಥವಾ ಆತಂಕಗಳಿಂದ ಇವು ಹುಟ್ಟುತ್ತವೆ. ಇವು ನಮ್ಮ ಇಂದಿನ ಮಾನಸಿಕ ಸ್ಥಿತಿಯನ್ನು ತೋರ್ಪಡಿಸುತ್ತವೆ. ಇನ್ನು ಮೂರನೆಯದು ನಿಮಿತ್ತ ಕನಸುಗಳು. ಇವು ಅತ್ಯಂತ ಶಕ್ತಿಶಾಲಿಯಾದವುಗಳು. ಇವು ದೈವ ಪ್ರಸಾದದ ಸಂದೇಶಗಳಾಗಿರಬಹುದು ಅಥವಾ ನಮ್ಮ ಮೇಲೆ ಯಾರೋ ಪ್ರಯೋಗಿಸಿದ ದುಷ್ಟ ಶಕ್ತಿಗಳ ಪ್ರಭಾವವಾಗಿರಬಹುದು. ಈ ಮೂರನೇ ರೀತಿಯ ಕನಸುಗಳೇ ಅತ್ಯಂತ ಅಪಾಯಕಾರಿಯಾದವುಗಳು. ಯಾರು ಕ್ಷುದ್ರ ಪ್ರಯೋಗಗಳಿಗೆ ಅಥವಾ ಮಾಟಮಂತ್ರದಂತಹ ಕೆಟ್ಟ ವಿದ್ಯೆಗಳಿಗೆ ಒಳಗಾಗುತ್ತಾರೋ ಅವರಿಗೆ ಪ್ರಕೃತಿಯು ಕೆಲವು ಎಚ್ಚರಿಕೆಗಳನ್ನು ಕಳುಹಿಸುತ್ತದೆ. ಆ ಎಚ್ಚರಿಕೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಡೆಯುವ ಅನಾಹುತಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು. ಮುಖ್ಯವಾಗಿ ಮಾಟಮಂತ್ರಕ್ಕೆ ಒಳಗಾದ ಜನರಿಗೆ ಕೆಲವು ರೀತಿಯ ಕನಸುಗಳು ಬರುತ್ತಿರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ. ಮಾಟಮಂತ್ರ ಎನ್ನುವುದು ಒಬ್ಬ ವ್ಯಕ್ತಿಯ ಪ್ರಾಣಶಕ್ತಿಯನ್ನು ಕುಂದಿಸುವ ಪ್ರಕ್ರಿಯೆ. ಇದು ನಡೆದಾಗ ಆ ವ್ಯಕ್ತಿಯ ಸುತ್ತಲಿರುವ ರಕ್ಷಣಾ ವಲಯವು ದುರ್ಬಲಗೊಳ್ಳುತ್ತದೆ. ಆಗ ಆ ವ್ಯಕ್ತಿಯ ಮನಸ್ಸಿನೊಳಗೆ ಕೆಲವು ಅಪವಿತ್ರವಾದ, ಭಯಾನಕವಾದ ಆಲೋಚನೆಗಳು ನುಗ್ಗುತ್ತವೆ. ಇವೇ ಕನಸುಗಳ ರೂಪದಲ್ಲಿ ನಮಗೆ ಕಾಣಿಸುತ್ತವೆ. ಶಾಸ್ತ್ರಗಳ ಪ್ರಕಾರ ಮಾಟಮಂತ್ರಕ್ಕೆ ಒಳಗಾದ ವ್ಯಕ್ತಿಗೆ ಮುಖ್ಯವಾಗಿ 3 ರೀತಿಯ ಕನಸುಗಳು ಪದೇ ಪದೇ ಬರುತ್ತಿರುತ್ತವೆ. ಇವುಗಳನ್ನು ನಾವು ನಿಮಿತ್ತಗಳು ಎಂದು ಕೂಡ ಕರೆಯುತ್ತೇವೆ. ಈ ಕನಸುಗಳು ಕೇವಲ ಒಂದು ದೃಶ್ಯದಂತೆ ಬಂದು ಹೋಗುವುದಿಲ್ಲ. ಅವು ಬಂದ ನಂತರ ವ್ಯಕ್ತಿಯು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾನೆ. ಹಾಗಾದರೆ ಮಾಟಮಂತ್ರಕ್ಕೆ ಒಳಗಾದ ಜನರಿಗೆ ಬರುವ ಆ 3 ಕನಸುಗಳು ಯಾವುವು ಎಂಬ ವಿಷಯವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಗೆಳೆಯರೇ, ಈ ವಿಡಿಯೋವನ್ನು ನಡುನಡುವೆ ಬಿಡದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ. ನಡುನಡುವೆ ಬಿಟ್ಟು ನೋಡಿದರೆ ಏನೂ ಅರ್ಥವಾಗುವುದಿಲ್ಲ. ಆದ್ದರಿಂದ ಜಾಗರೂಕತೆಯಿಂದ ಕೊನೆಯವರೆಗೂ ಕೇಳಿ. ವಿಡಿಯೋದೊಳಗೆ ಹೋಗುವ ಮುನ್ನ ಅನಿಸಿಕೆಗಳ ಪೆಟ್ಟಿಗೆಯಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಮಾಟಮಂತ್ರಕ್ಕೆ ಒಳಗಾದ ವ್ಯಕ್ತಿಗೆ ಬರುವ ಮೊದಲನೆಯ ರೀತಿಯ ಕನಸಿನ ಬಗ್ಗೆ ನಾವು ತುಂಬಾ ವಿವರವಾಗಿ ಚರ್ಚಿಸಬೇಕು. ಏಕೆಂದರೆ ಇದು ಅತ್ಯಂತ ಅಸಹ್ಯಕರವಾದದ್ದು. ಸನಾತನ ಧರ್ಮದಲ್ಲಿ ಮಡಿ ಮತ್ತು ಸ್ವಚ್ಛತೆಗೆ ಇರುವ ಪ್ರಾಮುಖ್ಯತೆ ಅಷ್ಟಿಷ್ಟಲ್ಲ. ಮಡಿವಂತರು ಇರುವ ಈ ಬ್ಯಾಕ್ಗ್ರೌಂಡ್ನಲ್ಲಿ ದೇವರಿರುತ್ತಾರೆ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಅಂದ್ರೆ, ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿಯ ಕೃಪೆ ಮತ್ತು ದೈವತ್ವವು ತುಂಬಿ ತುಳುಕುತ್ತಿರುತ್ತದೆ. ಆದರೆ ಈ ಸೃಷ್ಟಿಯಲ್ಲಿ ಬೆಳಕಿರುವ ಜಾಗದಲ್ಲಿ ಕತ್ತಲೆ ಇರುವಂತೆ, ಸಾತ್ವಿಕ ಶಕ್ತಿಗಳಿರುವಲ್ಲಿ ತಾಮಸಿಕ ಶಕ್ತಿಗಳು ಕೂಡ ಹೊಂಚು ಹಾಕಿ ಕುಳಿತಿರುತ್ತವೆ. ಮಾಟಮಂತ್ರದಂತಹ ಕ್ಷುದ್ರ ಪ್ರಯೋಗಗಳು ನಡೆದಾಗ ಆ ವ್ಯಕ್ತಿಯ ಸುತ್ತಲಿರುವ ರಕ್ಷಣಾ ಕವಚವು ಹಾಳಾಗುತ್ತದೆ. ಈ ಸಂದರ್ಭದಲ್ಲಿ ಬರುವ ಮೊದಲನೆಯ ರೀತಿಯ ಕನಸುಗಳು ಅತ್ಯಂತ ಅಸಹ್ಯವಾಗಿ ಮನಸ್ಸನ್ನು ಕಲಕುವಂತೆ ಇರುತ್ತವೆ. ಈ ಕನಸಿನಲ್ಲಿ ಆ ವ್ಯಕ್ತಿಗೆ ನಿರಂತರವಾಗಿ ಮಲಮೂತ್ರಗಳು, ಅತ್ಯಂತ ಗಲೀಜಾದ ಜಾಗಗಳು, ಕೊಳಕು ನೀರು, ಕಸದ ರಾಶಿಗಳು ಕಾಣಿಸುತ್ತಿರುತ್ತವೆ. ನೀವು ಗಾಢ ನಿದ್ದೆಯಲ್ಲಿದ್ದಾಗ ಒಂದು ವಿಕೃತವಾದ ಗಾಳಿ ನಿಮ್ಮ ಸುತ್ತ ಬೀಸುತ್ತಿರುವಂತೆ, ನೀವು ಯಾವುದೋ ಒಂದು ಹಳೆಯದಾದ ಕೊಳೆತ ವಾಸನೆ ಬರುತ್ತಿರುವ ಶೌಚಾಲಯದಲ್ಲಿ ಸಿಲುಕಿಕೊಂಡಿರುವಂತೆ ಕನಸು ಬರುವುದು, ಅಥವಾ ಮಲಮೂತ್ರಗಳು ಕಾಣಿಸುವುದು, ಅಥವಾ ಕೊಳಕು ನೀರಿನಲ್ಲಿ ಸ್ನಾನ ಮಾಡುತ್ತಿರುವಂತೆ ಕಾಣಿಸುವುದು, ಅಥವಾ ಕಸದ ರಾಶಿಯಲ್ಲಿ ಹೊರಳಾಡುತ್ತಿರುವಂತೆ ಕನಸು ಬರುವುದು ಸಾಮಾನ್ಯವಾದ ವಿಷಯವಲ್ಲ.
ಇದು ನಿಮ್ಮೊಳಗಿನ ಸಾತ್ವಿಕತೆಯನ್ನು ಕೆಡಿಸಿ ನಿಮ್ಮನ್ನು ಅಪವಿತ್ರತೆಯ ಕಡೆಗೆ ತಿರುಗಿಸಲು ಕ್ಷುದ್ರ ಶಕ್ತಿಗಳು ಮಾಡುವ ಕುತಂತ್ರವಾಗಿದೆ. ಕೆಲವೊಮ್ಮೆ ಈ ಕನಸಿನಲ್ಲಿ ನಿಮ್ಮ ದೇಹದ ಮೇಲೆ ಯಾರೋ ಕೊಳಕನ್ನು ಬಳಿಯುತ್ತಿರುವಂತೆ ಅಥವಾ ನೀವು ಕೊಳಚೆ ನೀರಿನ ಕಾಲುವೆಯಲ್ಲಿ ಬಿದ್ದು ಉಸಿರುಗಟ್ಟಿ ಒದ್ದಾಡುತ್ತಿರುವಂತೆ ಕೂಡ ಅನಿಸುತ್ತಿರುತ್ತದೆ. ಕೊಳಕು ನೀರಿನಿಂದ ಸ್ನಾನ ಮಾಡುತ್ತಿರುವಂತೆ ಕನಸು ಬಂದರೆ ನಿಮ್ಮ ಆತ್ಮವು ರಕ್ಷಣೆಯನ್ನು ಕಳೆದುಕೊಂಡು ಕೆಟ್ಟ ಶಕ್ತಿಗೆ ದಾಸನಾಗುತ್ತಿದೆ ಎಂದು ತಿಳಿಯಬೇಕು. ನಮ್ಮ ಸಂಪ್ರದಾಯದಲ್ಲಿ ಪಂಚಭೂತಗಳಾದ ಅಗ್ನಿ ಮತ್ತು ನೀರು ಅತ್ಯಂತ ಪವಿತ್ರವಾದವುಗಳು. ಆದರೆ ಈ ಕನಸಿನಲ್ಲಿ ಆ ನೀರು ಕೂಡ ಕೆಸರಾಗಿ ಕೊಳಕಾಗಿ ಬದಲಾಗಿ ನಿಮ್ಮನ್ನು ಹೆದರಿಸುತ್ತದೆ. ಇವೆಲ್ಲವೂ ಕೇವಲ ಊಹೆಗಳಲ್ಲ, ನಿಮ್ಮ ಪ್ರಾಣಶಕ್ತಿಯನ್ನು ಇಲ್ಲದಂತೆ ಮಾಡಲು ಶತ್ರುಗಳು ಹೂಡುವ ಸಂಚುಗಳೇ ಆಗಿವೆ. ಇಂತಹ ಕನಸುಗಳು ಬಂದ ಮಾರನೆಯ ದಿನ ಬೆಳಗ್ಗೆ ಆ ವ್ಯಕ್ತಿಯ ಪರಿಸ್ಥಿತಿ ತುಂಬಾ ದಾರುಣವಾಗಿರುತ್ತದೆ. ಕೇವಲ ಅದು ಕನಸಲ್ಲವೇ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ. ಏಕೆಂದರೆ ಆ ಪ್ರಭಾವವು ದೇಹದ ಮೇಲೆ ಬಿದ್ದು ವಿಪರೀತವಾಗಿ ವಾಂತಿಯಾಗುವಂತೆ ಅನಿಸುವುದು, ವಾಕರಿಕೆ, ಆಹಾರವನ್ನು ನೋಡಿದ ತಕ್ಷಣ ಅಸಹ್ಯ ಉಂಟಾಗುವುದು ಮೊದಲಾದವುಗಳು ನಡೆಯುತ್ತಿರುತ್ತವೆ. ನಿಮ್ಮ ಪ್ರಾಣಶಕ್ತಿಯನ್ನು ಕ್ಷುದ್ರಶಕ್ತಿಗಳು ಹೀರಿಕೊಳ್ಳುವುದರಿಂದ ಉಂಟಾಗುವ ತೀವ್ರವಾದ ಸುಸ್ತು. ಇದು ನಿಮ್ಮ ಬಟ್ಟೆಗಳಿಗೆ ಗಲೀಜು ಅಂಟಿಕೊಂಡಂತೆ ಕನಸು ಬಂದರೆ ಸಮಾಜದಲ್ಲಿ ನಿಮಗಿರುವ ಗೌರವ ಮರ್ಯಾದೆಗಳಿಗೆ ಭಂಗ ಉಂಟಾಗುತ್ತದೆ ಎಂದು ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮೇಲುಗೈ ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕನಸಿನ ಶಾಸ್ತ್ರವು ಎಚ್ಚರಿಸುತ್ತದೆ. ಈ ಭಯಾನಕ ದೃಶ್ಯಗಳು ನಿಮ್ಮ ಸುಪ್ತ ಮನಸ್ಸನ್ನು ಹೆದರಿಸಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವುದೇ ಈ ಪ್ರಯೋಗಗಳ ಮುಖ್ಯ ಉದ್ದೇಶವಾಗಿದೆ. ಅದಕ್ಕಾಗಿಯೇ ಇಂತಹ ಅಪವಿತ್ರ ಕನಸುಗಳು ಪದೇ ಪದೇ ಬರುತ್ತಿದ್ದರೆ ಅದು ನಿಮ್ಮ ಜೀವನದೊಳಗೆ ಒಂದು ಕತ್ತಲೆಯ ಶಕ್ತಿ ಪ್ರವೇಶಿಸಿದೆ ಎಂದು, ನಿಮ್ಮ ಮೇಲೆ ಮಾಟಮಂತ್ರಗಳು ನಡೆಯುತ್ತಿವೆ ಎಂದು ಹೇಳಲು ಪ್ರಕೃತಿಯು ನೀಡುತ್ತಿರುವ ಬಲವಾದ ಎಚ್ಚರಿಕೆ ಎಂದು ಭಾವಿಸಿ ಜಾಗರೂಕರಾಗಬೇಕು. ಆದರೆ ಒಂದು ವಿಷಯವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಯಾವುದೋ ಒಂದು ಬಾರಿ ಇಂತಹ ಕನಸುಗಳು ಬಂದರೆ ನಿಮ್ಮ ಮೇಲೆ ಮಾಟಮಂತ್ರ ನಡೆದು ಹೋಗಿದೆ ಎಂದು ಹೆದರಬೇಡಿ. ಇಂತಹ ಕನಸುಗಳು ಮತ್ತೆ ಮತ್ತೆ ಪದೇ ಪದೇ ಬರುತ್ತಿದ್ದರೆ ಮಾತ್ರ ನಿಮ್ಮ ಮೇಲೆ ಮಾಟಮಂತ್ರ ನಡೆದಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಎಪ್ಪತ್ತೋ ಒಮ್ಮೆಯೋ ಬಂದರೆ ಆ ಕನಸುಗಳ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳಬೇಡಿ. ಇನ್ನು ಎರಡನೆಯ ರೀತಿಯ ಕನಸುಗಳು ಪ್ರಾಣಿಗಳಿಗೆ, ಹುಳಹುಪ್ಪಟ್ಟೆಗಳಿಗೆ ಸಂಬಂಧಿಸಿದವುಗಳು. ಸಾಮಾನ್ಯವಾಗಿ ಹಸುವನ್ನು ನಾವು ಗೋಮಾತೆಯಾಗಿ ಪೂಜಿಸುತ್ತೇವೆ, ಆನೆಯನ್ನು ಗಜರಾಜನಾಗಿ ಗೌರವಿಸುತ್ತೇವೆ. ಇವು ಕನಸಿನಲ್ಲಿ ಕಾಣಿಸಿದರೆ ಶುಭ. ಆದರೆ ಮಾಟಮಂತ್ರದ ಪ್ರಯೋಗಕ್ಕೆ ಒಳಗಾದವರಿಗೆ ಇದೇ ಪ್ರಾಣಿಗಳು ತುಂಬಾ ವಿಕೃತ ರೂಪದಲ್ಲಿ ಕಾಣಿಸುತ್ತವೆ. ಉದಾಹರಣೆಗೆ, ಒಂದು ಎತ್ತು ನಿಮ್ಮ ಮೇಲೆ ನುಗ್ಗಿ ಇರಿಯಲು ಬರುತ್ತಿರುವಂತೆ ಅಥವಾ ಕಪ್ಪು ನಾಯಿಗಳು ನಿಮ್ಮನ್ನು ಕಚ್ಚಲು ಬೆನ್ನಟ್ಟುತ್ತಿರುವಂತೆ ಕನಸುಗಳು ಬರಬಹುದು. ಮುಖ್ಯವಾಗಿ ಹಾವುಗಳು ಮತ್ತು ಚೇಳುಗಳು ಕನಸಿನಲ್ಲಿ ಕಾಣಿಸುವುದು ತುಂಬಾ ಅಪಾಯಕಾರಿ. ಒಂದು ಕಪ್ಪು ಹಾವು ನಿಮ್ಮನ್ನು ಸುತ್ತಿಕೊಂಡಂತೆ ಕನಸು ಬಂದರೆ ಅದು ಪ್ರಿಫಿಕ್ಸ್ ಬಂಧನ ಎನ್ನುವ ಕ್ಷುದ್ರ ವಿದ್ಯೆಯ ಗುರುತಾಗಿರಬಹುದು. ಹಾಗೆಯೇ ಕನಸಿನಲ್ಲಿ ಹಲ್ಲಿಗಳು, ಜಿರಳೆಗಳು ಅಥವಾ ಬಾವಲಿಗಳು, ಚೇಳುಗಳಂತಹವು ನಿಮ್ಮ ದೇಹದ ಮೇಲೆ ಹರಿದಾಡುತ್ತಿರುವಂತೆ ಅನಿಸಿದರೆ ಅದು ನಿಮ್ಮ ಆರೋಗ್ಯವನ್ನು ಹಾಳುಗೆಡುವ ಕ್ಷುದ್ರ ಪ್ರಯೋಗ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೆಲವು ಬಾರಿ ಕನಸಿನಲ್ಲಿ ಪ್ರಾಣಿಗಳು ತಮ್ಮ ರೂಪವನ್ನು ಬದಲಾಯಿಸಿಕೊಳ್ಳುತ್ತಿರುತ್ತವೆ. ಒಂದು ಪ್ರಾಣಿ ಮನುಷ್ಯನಾಗಿ ಬದಲಾಗುವುದು ಅಥವಾ ಒಂದು ವಿಚಿತ್ರ ಆಕಾರವು ನಿಮ್ಮ ಗಂಟಲು ಹಿಸುಕುವ ಪ್ರಯತ್ನ ಮಾಡುವುದು ಮೊದಲಾದವುಗಳು ನಡೆದರೆ ಅದು ನಿಮ್ಮ ಪ್ರಾಣಶಕ್ತಿಯ ಮೇಲೆ ನಡೆಯುತ್ತಿರುವ ದಾಳಿಯಾಗಿದೆ. ಈ ಪ್ರಾಣಿಗಳು ಕೇವಲ ಪ್ರಾಣಿಗಳಲ್ಲ, ಅವು ಕ್ಷುದ್ರ ಶಕ್ತಿಗಳ ವಾಹನಗಳು. ನಮ್ಮ ಪುರಾಣಗಳಲ್ಲಿ ಕೂಡ ರಾಕ್ಷಸರು ಮಾಯಾರೂಪಗಳಲ್ಲಿ ಪ್ರಾಣಿಗಳಂತೆ ಬರುತ್ತಿದ್ದರು ಎಂದು ಕೇಳಿರುತ್ತೇವಲ್ಲವೇ? ಇಂದಿನ ಕಾಲದಲ್ಲೂ ದುಷ್ಟಶಕ್ತಿಗಳು ಇಂತಹ ಮಾಯಾರೂಪಗಳಲ್ಲಿ ನಮ್ಮ ಕನಸಿನ ಲೋಕದೊಳಗೆ ಪ್ರವೇಶಿಸಿ ನಮ್ಮನ್ನು ಹೆದರಿಸಿ ಬೆದರಿಸುತ್ತವೆ. ಈ ಕನಸುಗಳು ಬಂದಾಗ ಮನುಷ್ಯನು ನಿದ್ದೆಯಲ್ಲೇ ಗಟ್ಟಿಯಾಗಿ ಕೂಗಾಡುತ್ತಾ ಏಳುತ್ತಾನೆ. ಹೃದಯದ ಬಡಿತ ವೇಗವಾಗುವುದು, ವಿಪರೀತವಾದ ಭಯ ಉಂಟಾಗುತ್ತದೆ. ಇದು ನಿಮ್ಮ ಅಂತರಾತ್ಮವು ನಿಮ್ಮನ್ನು ಎಚ್ಚರಿಸುತ್ತಿರುವ ರೀತಿಯಾಗಿದೆ. ಪ್ರಾಣಿಗಳು, ಹುಳಗಳು ನಿಮ್ಮನ್ನು ಗಾಯಗೊಳಿಸಿದಂತೆ ಕನಸು ಬಂದರೆ ನಿಜ ಜೀವನದಲ್ಲಿ ನಿಮಗೆ ತಿಳಿಯದ ಶತ್ರುಗಳಿಂದ ನಿಮಗೆ ಅಪಾಯ ಕಾಯುತ್ತಿದೆ ಎಂದು, ಶತ್ರುಗಳು ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸುತ್ತಿದ್ದಾರೆ ಎಂದು ಅರ್ಥ. ಹಾಗೆಯೇ ಮೂರನೆಯ ರೀತಿಯ ಕನಸಿನ ಬಗ್ಗೆ ನಾವು ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳಬೇಕು. ಇದು ನಮ್ಮ ಮನೋಬಲವನ್ನು ಕುಗ್ಗಿಸುವ ವಿಧ. ಈ ಕನಸಿನಲ್ಲಿ ವ್ಯಕ್ತಿಯು ತಾನು ಎಲ್ಲೋ ತಿಳಿಯದ ಜಾಗದಲ್ಲಿ ದಾರಿ ತಪ್ಪಿಹೋಗಿರುವಂತೆ ಕಾಣಿಸುತ್ತದೆ. ಸುತ್ತಲೂ ಕಗ್ಗತ್ತಲೆ ಇರುವುದು, ಕಾಡುಗಳಲ್ಲಿ ಅಥವಾ ಮರುಭೂಮಿಗಳಲ್ಲಿ ಒಂಟಿಯಾಗಿ ನಡೆಯುತ್ತಿರುವಂತೆ, ಹಿಂದಕ್ಕೆ ಬರಲು ದಾರಿ ಸಿಗದಂತೆ ಕಾಣಿಸುವುದು ಮಾಟಮಂತ್ರದ ಪ್ರಮುಖ ಗುರುತಾಗಿದೆ.
ಹಾಗೆಯೇ ಕನಸಿನಲ್ಲಿ ನಿಮ್ಮ ವಸ್ತುಗಳನ್ನು ಕಳೆದುಕೊಳ್ಳುತ್ತಿರುವಂತೆ ಕಾಣಿಸಿದರೂ ಅಸ್ತಿತ್ವಕ್ಕೆ ಒಳ್ಳೆಯದಲ್ಲ. ಕನಸಿನಲ್ಲಿ ನಿಮ್ಮ ಪಾದರಕ್ಷೆಗಳನ್ನು ಯಾರೋ ತೆಗೆದುಕೊಂಡು ಹೋಗುತ್ತಿರುವಂತೆ ಅಥವಾ ನಿಮ್ಮ ಬಟ್ಟೆಗಳು ಮಾಯವಾಗಿ ಹೋಗುತ್ತಿರುವಂತೆ ಕನಸು ಬಂದರೆ ಅದು ತುಂಬಾ ಅಶುಭ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಾದರಕ್ಷೆಗಳು ನಮ್ಮ ಪಯಣಕ್ಕೆ, ನಮ್ಮ ಸ್ಥಿತಿಗತಿಗಳಿಗೆ ಸಂಕೇತವಾಗಿವೆ. ಅವು ಕಳೆದು ಹೋದರೆ ನೀವು ಜೀವನದಲ್ಲಿ ನಿಮ್ಮ ಗುರಿಯನ್ನು ಕಳೆದುಕೊಳ್ಳುತ್ತಿದ್ದೀರಿ ಅಥವಾ ನಿಮ್ಮ ಸ್ಥಾನದಿಂದ ನೀವು ಕೆಳಗೆ ಬೀಳುತ್ತಿದ್ದೀರಿ ಎಂದು ಅರ್ಥ. ಹಾಗೆಯೇ ಬಟ್ಟೆಗಳು ಹೋಗುವುದು ಎಂದರೆ ನಿಮ್ಮ ಆತ್ಮದ ರಕ್ಷಣೆಯನ್ನು ಕಳೆದುಕೊಳ್ಳುವುದು, ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳಿಗೆ ಧಕ್ಕೆ ಬರುವ ಸಾಧ್ಯತೆ ಇದೆ ಎಂದು ಇದು ಸೂಚಿಸುತ್ತದೆ. ಕನಸಿನಲ್ಲಿ ಎತ್ತರದ ಕಟ್ಟಡಗಳಿಂದ ಕೆಳಗೆ ಬೀಳುವುದು ಅಥವಾ ಒಂದು ಆಳವಾದ ಹಳ್ಳಕ್ಕೆ ಯಾರೋ ತಳ್ಳಿಬಿಡುವುದು ಮೊದಲಾದವುಗಳು ಕೂಡ ಈ ಗುಂಪಿಗೆ ಸೇರುತ್ತವೆ. ಕೆಲವು ಬಾರಿ ನಿಮಗೆ ಅತ್ಯಂತ ಪ್ರೀತಿಯಾದ ಜನರು ಕನಸಿನಲ್ಲಿ ಮರಣ ಹೊಂದಿದಂತೆ ಅಥವಾ ಅವರು ನಿಮಗೆ ದ್ರೋಹ ಮಾಡುತ್ತಿರುವಂತೆ ಕಾಣಿಸುತ್ತದೆ. ಹಾಗೆ ಕಾಣಿಸಿದರೆ ನಿಮ್ಮ ಕುಟುಂಬದಲ್ಲಿ ಜಗಳ ತರಲು ತಂತ್ರಪ್ರಯೋಗಗಳನ್ನು ಮಾಡುತ್ತಿದ್ದಾರೆ ಎಂದು ಅರ್ಥ. ನಿಮಗೆ ಯಾರೋ ಕರೆಯುತ್ತಿರುವಂತೆ ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡುವುದು, ಆದರೆ ಅಲ್ಲಿ ಯಾರೂ ಇಲ್ಲದಿರುವುದು ಮೊದಲಾದವುಗಳು ಕನಸಿನಲ್ಲಿ ನಡೆದರೆ ಅದು ನಿಮ್ಮ ಆಯಸ್ಸಿನ ಮೇಲೆ ನಡೆಯುತ್ತಿರುವ ಪ್ರಯೋಗ ಎಂದು ತಿಳಿಯಬೇಕು. ಈ ರೀತಿಯ ಕನಸುಗಳು ಮನುಷ್ಯನನ್ನು ಮಾನಸಿಕ ರೋಗಿಯನ್ನಾಗಿ ಬದಲಾಯಿಸುತ್ತವೆ. ಪ್ರತಿಕ್ಷಣವೂ ಯಾರೋ ತನ್ನನ್ನು ಗಮನಿಸುತ್ತಿದ್ದಾರೆ, ಯಾರೋ ತನ್ನನ್ನು ಕೊಲ್ಲಲು ಬರುತ್ತಿದ್ದಾರೆ ಎಂದು ಒಂದು ರೀತಿಯ ಹೆದರಿಕೆ ಉಂಟಾಗುತ್ತದೆ. ನಿಮ್ಮ ಮೇಲೆ ಕ್ಷುದ್ರ ಪ್ರಯೋಗಗಳು, ಮಾಟಮಂತ್ರಗಳು ನಡೆದಾಗ ಇಂತಹ ಕನಸುಗಳು ಪದೇ ಪದೇ ಬರುತ್ತವೆ. ಒಂದು ಬಾರಿ ಬಂದರೆ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ, ಆದರೆ ಪದೇ ಪದೇ ಬಂದರೆ ಮಾತ್ರ ಜಾಗರೂಕರಾಗಬೇಕು. ಆದರೆ ಇಂತಹ ಕನಸುಗಳು ಬಂದಾಗ ನಾವು ಏನು ಮಾಡಬೇಕು ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಇರುತ್ತದೆ. ನಮ್ಮ ಹಿಂದೂ ಧರ್ಮವು ಪ್ರತಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಸೂಚಿಸಿದೆ. ಮೊದಲನೆಯದಾಗಿ ಇಂತಹ ಕನಸುಗಳು ಬಂದ ತಕ್ಷಣ ಹೆದರಿ ಹೋಗಿ ಕುಗ್ಗಿ ಹೋಗಬಾರದು. ಏಕೆಂದರೆ ಭಯ ಎನ್ನುವುದು ದುಷ್ಟಶಕ್ತಿಗಳಿಗೆ ಆಹಾರವಿದ್ದಂತೆ. ನೀವು ಎಷ್ಟು ಹೆದರುತ್ತೀರೋ ಆ ಶಕ್ತಿಗಳು ಅಷ್ಟು ಬಲವಾಗಿ ತಯಾರಾಗುತ್ತವೆ. ಆದ್ದರಿಂದ ಮನೋಬಲವನ್ನು ಹೆಚ್ಚಿಸಿಕೊಳ್ಳಬೇಕು. ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯಿಸುವ ಮುನ್ನವೇ ನಿದ್ದೆಯಿಂದೆದ್ದು ಸ್ನಾನ ಮಾಡಬೇಕು. ಸೂರ್ಯ ಭಗವಾನನು ಕೆಟ್ಟ ಶಕ್ತಿಗಳನ್ನು ನಾಶ ಮಾಡುವ ದೊಡ್ಡ ಶಕ್ತಿ ಹೊಂದಿರುವವನು. ಆದ್ದರಿಂದ ಆದಿತ್ಯ ಹೃದಯವನ್ನು ಪಠಿಸುವುದರಿಂದ ನಿಮ್ಮ ಸುತ್ತ ಒಂದು ಬೆಳಕಿನ ವಲಯ ಉಂಟಾಗುತ್ತದೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸಬೇಕು. ನಮ್ಮ ಪುರಾಣಗಳಲ್ಲಿ ಹನುಮಂತನೂ ದುಷ್ಟಶಕ್ತಿಗಳ ಪಾಲಿಗೆ ಸಿಂಹಸ್ವಪ್ನವಿದ್ದಂತೆ. ಆದ್ದರಿಂದ ಯಾರು ಇಂತಹ ಕೆಟ್ಟ ಕನಸುಗಳಿಂದ ಬಳಲುತ್ತಿದ್ದಾರೋ ಅವರು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸಾವನ್ನು ಪಠಿಸಬೇಕು. ಆಂಜನೇಯ ಸ್ವಾಮಿಯಿರುವ ಜಾಗದಲ್ಲಿ ಯಾವುದೇ ಭೂತ ಪ್ರೇತ ಪಿಶಾಚಿಗಳು ಹತ್ತಿರ ಸುಳಿಯುವುದಿಲ್ಲ. ನಿಮ್ಮ ಪ್ರಾಣಶಕ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ನಿಮ್ಮ ಮನೆಯ ಹೊಸ್ತಿಲಿಗೆ ಬೇವಿನ ಎಲೆಯ ತೋರಣಗಳನ್ನು ಕಟ್ಟಿರಿ. ಬೇವಿನ ಎಲೆಗೆ ದುಷ್ಟಶಕ್ತಿಗಳನ್ನು ಓಡಿಸುವ ಗುಣವಿದೆ. ಹಾಗೆಯೇ ಪ್ರತಿದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಕೊಂಡು ಸ್ನಾನ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಅಂಟಿಕೊಂಡಿರುವ ಕೆಟ್ಟ ಶಕ್ತಿಯು ದೂರವಾಗುತ್ತದೆ. ತುಂಬಾ ಜನರ ಮನೆಗಳಲ್ಲಿ ಸಾಂಬ್ರಾಣಿ ಧೂಪ ಹಾಕುತ್ತಿರುತ್ತಾರೆ. ಇದು ತುಂಬಾ ಒಳ್ಳೆಯ ಅಭ್ಯಾಸ. ಸಾಂಬ್ರಾಣಿಯ ಹೊಗೆಗೆ ಗಾಳಿಯಲ್ಲಿನ ಕಣ್ಣಿಗೆ ಕಾಣದ ಜೀವಿಗಳನ್ನಷ್ಟೇ ಅಲ್ಲದೆ ದುಷ್ಟ ಶಕ್ತಿಗಳನ್ನು ಕೂಡ ಹೊರಗೆ ಕಳುಹಿಸುವ ಶಕ್ತಿಯಿದೆ. ರಾತ್ರಿ ಮಲಗುವ ಮುನ್ನ ಕೈಕಾಲುಗಳನ್ನು ತೊಳೆದುಕೊಂಡು ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗುವುದು ಒಳ್ಳೆಯದು. ದಿಂಬಿನ ಕೆಳಗೆ ಒಂದು ಸಣ್ಣ ಕಬ್ಬಿಣದ ವಸ್ತು ಅಥವಾ ಒಂದು ಸ್ಫಟಿಕವನ್ನು ಇಟ್ಟುಕೊಳ್ಳುವುದರಿಂದ ಕೆಟ್ಟ ಕನಸುಗಳು ಬರದಂತೆ ತಡೆಯಬಹುದು. ಒಂದು ವೇಳೆ ಸಮಸ್ಯೆ ತುಂಬಾ ತೀವ್ರವಾಗಿದ್ದರೆ ಯಾವುದಾದರೂ ಹಳೆಯದಾದ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಬೇಕು. ಮುಖ್ಯವಾಗಿ ಕಾಳಹಸ್ತಿ, ಶ್ರೀಶೈಲ ಅಥವಾ ನಿಮ್ಮ ಕುಲದೈವದ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸುವುದರಿಂದ ತುಂಬಾ ಬದಲಾವಣೆ ಕಾಣಿಸುತ್ತದೆ. ಮಾಟಮಂತ್ರ ಎನ್ನುವುದು ಕೇವಲ ಮಂತ್ರಗಳಿಂದ ಮಾತ್ರವಲ್ಲ, ಅದು ಎದುರಿಗಿರುವವರ ಅಸೂಯೆ, ದ್ವೇಷದಿಂದ ಉಂಟಾಗುವ ಜನರ ಕೆಟ್ಟ ದೃಷ್ಟಿಯಿಂದ ಕೂಡ ಬರಬಹುದು. ಅದಕ್ಕಾಗಿಯೇ ನರಘೋಷ ಯಂತ್ರವನ್ನು ಮನೆಗೆ ಕಟ್ಟುವುದು ಅಥವಾ ದೃಷ್ಟಿ ತೆಗೆಯುವುದು ಮೊದಲಾದವುಗಳನ್ನು ನಮ್ಮ ಹಿರಿಯರು ಅದಕ್ಕಾಗಿಯೇ ಹೇಳಿದರು. ನಮ್ಮ ಧರ್ಮದಲ್ಲಿ ಸಂಕಲ್ಪ ಎನ್ನುವುದು ತುಂಬಾ ದೊಡ್ಡದು. ನಾನು ಭಗವಂತನ ಮಗು, ನನ್ನನ್ನು ಯಾವ ಶಕ್ತಿಯೂ ಏನೂ ಮಾಡಲು ಸಾಧ್ಯವಿಲ್ಲ ಎನ್ನುವ ಗಟ್ಟಿ ನಂಬಿಕೆ ನಿಮ್ಮಲ್ಲಿದ್ದರೆ ಯಾವುದೇ ಕ್ಷುದ್ರ ವಿದ್ಯೆಗಳು ನಿಮ್ಮ ಹತ್ತಿರ ಬರುವುದಿಲ್ಲ. ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ
ಇತರರಿಗೆ ಕೀಡು ಮಾಡದೇ ಇದ್ದರೆ ನಮ್ಮನ್ನು ದೇವರೇ ಕಾಪಾಡುತ್ತಾನೆ. ಸನಾತನ ಧರ್ಮದಲ್ಲಿನ ಪ್ರತಿ ಆಚಾರದ ಹಿಂದೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇರುತ್ತದೆ. ಉದಾಹರಣೆಗೆ ಸಂಜೆಯ ಹೊತ್ತು ದೀಪ ಹಚ್ಚುವುದು ಎಂದರೆ ಕೇವಲ ಬೆಳಕಿಗಾಗಿ ಅಲ್ಲ. ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆಗಳು ನಡೆಯುತ್ತಿರುತ್ತವೆ. ಕೆಟ್ಟ ಶಕ್ತಿಯೂ ಹೆಚ್ಚಾಗಿ ಹರಡುವ ಸಮಯವದು. ಆಗ ದೀಪದ ಬೆಳಕು ಮತ್ತು ಮಂತ್ರಗಳ ಉಚ್ಚಾರಣೆಗಳು ಮನೆಯನ್ನು ಸುರಕ್ಷಿತವಾಗಿ ಇಡುತ್ತವೆ. ಆದ್ದರಿಂದ ಕನಸುಗಳ ಬಗ್ಗೆ ಅತಿಯಾಗಿ ಯೋಚಿಸದೆ ಭಕ್ತಿ ಮಾರ್ಗದಲ್ಲಿ ನಡೆಯಿರಿ. ಮನಸ್ಸು ಒಂದು ಕನ್ನಡಿಯಿದ್ದಂತೆ, ಅದನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೋ ಅಷ್ಟು ದೈವತ್ವವು ಕಾಣಿಸುತ್ತದೆ. ಕೆಟ್ಟ ಆಲೋಚನೆಗಳು, ದ್ವೇಷವಿರುವ ಜಾಗದಲ್ಲೇ ದುಷ್ಟಶಕ್ತಿಗಳು ಸೇರುತ್ತವೆ. ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಲು ಪ್ರಯತ್ನಿಸಿ. ನಮ್ಮ ಹಳೆಯ ತಲೆಮಾರಿನವರು ಹೇಳಿದ ಮಾತುಗಳನ್ನು, ಆಚಾರಗಳನ್ನು ಪಾಲಿಸುವುದರಿಂದ ನಾವು ಈ ಕ್ಷುದ್ರ ಪ್ರಯೋಗಗಳಿಂದ ಸುಲಭವಾಗಿ ಹೊರಬರಬಹುದು. ಮಾಟಮಂತ್ರ ಎನ್ನುವುದು ಒಂದು ಕತ್ತಲೆಯಾದರೆ, ದೈವಭಕ್ತಿ ಎನ್ನುವುದು ಒಂದು ಸೂರ್ಯನ ಬೆಳಕು. ಸೂರ್ಯ ಬಂದಾಗ ಕತ್ತಲೆಯು ಹೇಗೆ ಮಾಯವಾಗುತ್ತದೆಯೋ, ನೀವು ಆಧ್ಯಾತ್ಮಿಕವಾಗಿ ಬಲವನ್ನು ಪಡೆದುಕೊಂಡಾಗ ಈ ದುಷ್ಟ ಪ್ರಯೋಗಗಳು ಕೂಡ ಹಾಗೆಯೇ ನಾಶವಾಗಿ ಹೋಗುತ್ತವೆ. ನಮ್ಮ ಸಂಸ್ಕೃತಿಯಲ್ಲಿರುವ ಉನ್ನತತೆಯನ್ನು ತಿಳಿದುಕೊಳ್ಳಿ, ಅದನ್ನು ಪಾಲಿಸಿ. ಯಾರೂ ನಿಮ್ಮನ್ನು ಹೆದರಿಸಲು ಸಾಧ್ಯವಿಲ್ಲ. ಈ ಕನಸುಗಳ ಬಗ್ಗೆ ನಿಮ್ಗೇನಾದರೂ ಅನುಮಾನಗಳಿದ್ದರೆ ನಿಮ್ಮ ಹಿರಿಯರನ್ನು ಕೇಳಿ ಅಥವಾ ಧಾರ್ಮಿಕ ಪುಸ್ತಕಗಳನ್ನು ಓದಿ. ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮ ಮನಸ್ಸು ಪ್ರಶಾಂತವಾಗಿ ಬದಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ವೇದ ಮಂತ್ರಗಳು ಅಥವಾ ಭಜನೆಗಳು ಕೇಳಿಸುವಂತೆ ನೋಡಿಕೊಳ್ಳಿ. ಅದು ನಿಮ್ಮ ಸುತ್ತ ಒಂದು ದೊಡ್ಡ ಒಳ್ಳೆಯ ಕಂಪನವನ್ನು ಸೃಷ್ಟಿಸುತ್ತದೆ. ಕೊನೆಯದಾಗಿ ಒಂದು ಮಾತು, ಧರ್ಮೋ ರಕ್ಷತಿ ರಕ್ಷಿತಃ ಎಂದರೆ ನೀವು ಧರ್ಮವನ್ನು ರಕ್ಷಿಸಿದರೆ ಆ ಧರ್ಮವೇ ನಿಮ್ಮನ್ನು ರಕ್ಷಿಸುತ್ತದೆ. ಒಳ್ಳೆಯ ನಡತೆ, ದೈವಭಕ್ತಿ ಮತ್ತು ಮಾನವೀಯತೆಯಿಂದ ಬದುಕುವ ಮನುಷ್ಯನಿಗೆ ಯಾವುದೇ ಶಕ್ತಿಯೂ ಕೀಡು ಮಾಡಲು ಸಾಧ್ಯವಿಲ್ಲ. ಹಸು ಎದುರಾದರೆ, ಕನಸಿನಲ್ಲಿ ಕಾಣಿಸಿದರೆ ಏನು ನಡೆಯುತ್ತದೆ ಎಂಬುದನ್ನು ಇಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಸುವಿನ ವಿಶಿಷ್ಟತೆಯನ್ನು ಪ್ರತಿ ಮನುಷ್ಯನೂ ತಿಳಿದುಕೊಳ್ಳಲೇಬೇಕು. ಏಕೆಂದರೆ ಪ್ರಪಂಚದಲ್ಲಿ ಪ್ರಾಣವಾಯುವನ್ನು ಉಸಿರಾಡಿ ಪ್ರಾಣವಾಯುವನ್ನೇ ಹೊರಬಿಡುವ ಏಕೈಕ ಜೀವಿ ಹಸು ಮಾತ್ರ. ಎಲ್ಲರೂ ಬಯಸುವ ಅಷ್ಟೈಶ್ವರ್ಯಗಳು ಹಸುವಿನ ಪಾದಗಳಡಿಯಲ್ಲಿ ಇರುತ್ತವೆ ಎಂದು ಪುರಾಣಗಳು ಹೇಳುತ್ತಿವೆ. ಅದಕ್ಕಾಗಿಯೇ ಭಾರತ ದೇಶದಲ್ಲಿ ಹಸುವನ್ನು ಎಷ್ಟೋ ಪವಿತ್ರವಾಗಿ ಪೂಜಿಸುತ್ತಿರುತ್ತಾರೆ. ನಮ್ಮ ಹಿಂದೂ ಮತದಲ್ಲಿ ಹಸುವನ್ನು ಎಷ್ಟೋ ಪವಿತ್ರವಾಗಿ ಭಾವಿಸುತ್ತಾ ಇರುತ್ತಾರೆ. ಈ ಗೋಮಾತೆಯಲ್ಲಿ ಸಕಲ ದೇವತೆಗಳು ನೆಲೆಸಿರುತ್ತಾರೆ ಎಂದು, ಹಸುವನ್ನು ಪೂಜಿಸುವುದರಿಂದ ಸಕಲ ದೇವತೆಗಳ ಆಶೀರ್ವಾದ ಪಡೆಯುತ್ತಾರೆ ಎಂಬುದು ಭಕ್ತರ ನಂಬಿಕೆ. ಭಾರತೀಯರು ಹಸುವನ್ನು ಗೋಮಾತೆ ಎಂದು ಕರೆಯುತ್ತಿರುತ್ತಾರೆ. ಹಸುವು ಪವಿತ್ರತೆಗೆ ಮತ್ತು ಶುಭಕ್ಕೆ ಸಾಕ್ಷಿ. ಹಸುವಿನ ಹಾಲು, ಮೂತ್ರ ಮತ್ತು ಸಗಣಿ ಎಷ್ಟೋ ಪವಿತ್ರವಾದವುಗಳು. ಹಸುವನ್ನು ದರ್ಶನ ಮಾಡಿದ ನಂತರ ಕೆಲಸಗಳನ್ನು ಪ್ರಾರಂಭಿಸುವುದು ಎಷ್ಟೋ ಒಳ್ಳೆಯ ಶಕುನ ಎಂದು ಭಾವಿಸುತ್ತಿರುತ್ತಾರೆ. ಒಂದು ಹಸುವನ್ನು ದಾನ ಮಾಡಿದರೆ 1000 ಹಸುಗಳನ್ನು ದಾನ ಮಾಡಿದ ಫಲ ಸಿಗುತ್ತದೆ. ಇಷ್ಟೊಂದು ವಿಶಿಷ್ಟತೆ ಹೊಂದಿರುವಂತಹ ಹಸು ಕನಸಿನಲ್ಲಿ ನಿಮಗೆ ಕಾಣಿಸಿದರೆ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಾವು ರಾತ್ರಿಯ ಸಮಯದಲ್ಲಿ ಮಲಗುವಾಗ ನಮಗೆ ಅನೇಕ ರೀತಿಯ ಕನಸುಗಳು ಬರುತ್ತಿರುತ್ತವೆ. ಅವುಗಳಲ್ಲಿ ಕೆಲವುಗಳನ್ನು ಶುಭ ಸೂಚಕವಾಗಿ, ಕೆಲವುಗಳನ್ನು ಅಶುಭ ಸೂಚಕವಾಗಿ ನಾವು ಭಾವಿಸುತ್ತಾ ಇರುತ್ತೇವೆ. ಅವು ಈ ಜನ್ಮದಷ್ಟೇ ಅಲ್ಲದೆ ಎಷ್ಟೋ ಜನ್ಮಗಳ ವಿಷಯಗಳನ್ನು ಕೂಡ ಕೆಲವು ಬಾರಿ ಕನಸಿನಲ್ಲಿ ತೋರಿಸುತ್ತಿರುತ್ತವೆ. ನಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ ಎಂದೋ ಒಂದು ಸಮಯದಲ್ಲಿ ನೀವು ಮಾಡಿದ ಪುಣ್ಯದ ಕಾರಣದಿಂದ ನಿಮಗೆ ಪ್ರಶಾಂತತೆಯನ್ನು ನೀಡುವ ಸಂಗತಿಗಳು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡು ನಿಮ್ಮ ಮನಸ್ಸಿಗೆ ಆನಂದವನ್ನು ನೀಡುತ್ತವೆ. ಅದೇ ಪಾಪವನ್ನು ಮಾಡಿದರೆ ನೀವು ಭೌತಿಕವಾಗಿ ಅನುಭವಿಸಬೇಕಾದ ಅಗತ್ಯ ಇಲ್ಲದೆಯೇ ಕನಸಿನಲ್ಲಿ ನಿಮ್ಮನ್ನು ಕಳವಳಗೊಳಿಸುತ್ತದೆ. ಆದ್ದರಿಂದ ಈ ರೀತಿಯಾಗಿ ನೀವು ಮಲಗಿರುವ ಸಮಯದಲ್ಲಿ ಅನೇಕ ಕನಸುಗಳು ಬರುತ್ತಿರುತ್ತವೆ. ಹಾಗಾದರೆ ಕನಸಿನಲ್ಲಿ ಹಸು ಕಾಣಿಸಿದರೆ ಏನು ನಡೆಯುತ್ತದೆ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ. ಹಸು ಹಳೆಯ ಪವಿತ್ರ ಸಂಪ್ರದಾಯದಲ್ಲಿ ಸಂಪತ್ತಿನ ಸಂಕೇತವಾಗಿದೆ. ಭಾರತೀಯರಿಗೆ ಅನಾದಿ ಕಾಲದಿಂದಲೂ ಆರಾಧ್ಯ ದೇವತೆ. ಮಾನವ ಜಾತಿಗೆ ಹಸುವಿಗಿಂತ ಉಪಕಾರ ಮಾಡುವ ಪ್ರಾಣಿ ಮತ್ತೊಂದಿಲ್ಲ. ಅಂತಹ ಗೋಮಾತೆಯು ನಿಮಗೆ ಸ್ವಪ್ನದಲ್ಲಿ ಕಾಣಿಸುತ್ತಿರುತ್ತದೆ. ಅಂದರೆ ಕಾಣಿಸಿಕೊಂಡರೂ ಕೂಡ ಒಳ್ಳೆಯದು ಎಂದು ಹಿರಿಯರು ಹೇಳುತ್ತಿದ್ದಾರೆ. ಹೀಗೆ ಸ್ವಪ್ನದಲ್ಲಿ ಕಾಣಿಸುತ್ತಿರುತ್ತದೆ. ಹಸು ರಂಗುರಂಗಾಗಿ ನಿಮಗೆ ಕಾಣಿಸುತ್ತಿರುತ್ತದೆ. ಹಸು ನಿಮ್ಮ ಹತ್ತಿರಕ್ಕೆ ಪ್ರೀತಿಯಿಂದ ಬಂದಂತೆ, ನಿಮ್ಮ ಕೈಯನ್ನು ನೆಕ್ಕಿದಂತೆ, ಅಂದರೆ ನಿಮ್ಮ ಹತ್ತಿರ ಬಂದು ನಿಮ್ಮ ಕೈಯನ್ನು ನೆಕ್ಕಿದಂತೆ ಕಾಣಿಸುತ್ತದೆ. ಆ ರೀತಿಯಾಗಿ ಅನೇಕ ಹಸುಗಳ ಹಿಂಡು ನಿಮ್ಮ ಕನಸಿನೊಳಗೆ ಬರುವುದು, ಹಸು ನಿಮ್ಮನ್ನು ಇರಿಯಲು ಬಂದಂತೆ, ಬೆನ್ನಟ್ಟಿದಂತೆ
ಹೀಗೆ ರಂಗುರಂಗಾಗಿ ಬರುತ್ತಿರುತ್ತವೆ. ಹಸು ಯಾವ ರೂಪದಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡರೂ ನಿಮಗೆ ಎಲ್ಲಾ ಶುಭಗಳೇ ನಡೆಯುತ್ತವೆ ಎಂದು ಶಾಸ್ತ್ರ ತಿಳಿದ ಪಂಡಿತರು ಹೇಳುತ್ತಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಎಂದು ಪಂಡಿತರು ಕೂಡ ಅನ್ನುತ್ತಿದ್ದಾರೆ. ಏಕೆಂದರೆ ಹಸುವಿನಲ್ಲಿ ಸಕಲ ದೇವತೆಗಳು ಇರುವುದರಿಂದ ಹಸುವಿನಲ್ಲಿರುವ ಸಕಲ ದೇವತೆಗಳ ಅನುಗ್ರಹ ನಿಮಗೆ ದೊರೆಯುತ್ತದೆ. ಕನಸಿನಲ್ಲಿ ನೀವು ಹಸುವಿನ ಸೇವೆ ಮಾಡುತ್ತಿರುವಂತೆ ಕಾಣಿಸಿದರೆ ಆ ಭಗವಂತನ ಆಶೀರ್ವಾದ ನಿಮಗೆ ಯಾವಾಗಲೂ ಇರುತ್ತದೆ ಎಂದು ಅರ್ಥ. ಮುಂಬರುವ ದಿನಗಳಲ್ಲಿ ನೀವು ಸಂತೋಷವಾಗಿ ಬದುಕುತ್ತೀರಿ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಹಸುವಿನ ಸಗಣಿಯಿಂದ ಸಾರಿಸಿದ ಇಲ್ಲು ಕನಸಿನಲ್ಲಿ ಕಾಣಿಸಿದರೆ ನೀವು ಸ್ವಂತ ಮನೆಯನ್ನು ಕಟ್ಟಿಕೊಳ್ಳುತ್ತೀರಿ. ಹಸುಗಳ ಕೊಟ್ಟಿಗೆ ಅಥವಾ ಗೋಶಾಲೆ ಕನಸಿನಲ್ಲಿ ಕಾಣಿಸಿದರೆ ನಿಮಗೆ ಜೀವನದಲ್ಲಿ ತಿರುಗೇ ಇರುವುದಿಲ್ಲ. ನಿಮಗೆ ಅಲ್ಲಿಯವರೆಗೆ ಇದ್ದ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ದೂರವಾಗುತ್ತವೆ. ಧನವೃದ್ಧಿ ಉಂಟಾಗುತ್ತದೆ. ಇದರಿಂದ ನೀವು ಧನವಂತರಾಗುತ್ತೀರಿ. ನಿಮಗಿರುವ ಕುಟುಂಬದ ಸಮಸ್ಯೆಗಳು, ಬೇಸರಗಳು ಎಲ್ಲವೂ ಕೂಡ ದೂರವಾಗಿ ಸಕಲ ಶುಭಗಳು ಉಂಟಾಗುತ್ತವೆ. ಹಸು ನಿಮ್ಮ ಬೆನ್ನಟ್ಟಿದಂತೆ ನಿಮ್ಮ ಕನಸಿನಲ್ಲಿ ಕಾಣಿಸಿದರೆ ನೀವು ಮಾಡುವ ಪೂಜೆಗಳು, ಹರಕೆಗಳಲ್ಲಿ ಏನೋ ದೋಷವಿದೆ ಎಂದು ಅರ್ಥ. ನಿಮಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಅಥವಾ ಆಸ್ತಿಗೆ ಸಂಬಂಧಿಸಿದ ತೊಂದರೆಗಳು ಇದ್ದಲ್ಲಿ ಅದರಲ್ಲಿ ನಿಮಗೆ ಇಬ್ಬಂದಿಗಳು ಎದುರಾಗುತ್ತಿರುತ್ತವೆ. ಹಾಗೆಯೇ ದೇವರಿಗೆ ಸಂಬಂಧಿಸಿದ ಶಾಪ ನಿಮ್ಮ ಜಾತಕದಲ್ಲಿದೆ ಎಂದು ಅರ್ಥ. ದೇವತಾ ಶಾಪಗಳು ದೂರವಾಗಲು ಲಲಿತಾ ಸಹಸ್ರನಾಮದಲ್ಲಿ ಇರುವಂತಹ ಓಂ ಹರನೇತ್ರಾಗ್ನಿ ಸದಜ್ಞ ಕಾಮ ಸಂಜೀವ ನೌಷಧಿ ನಮ ಎಂದು ಓದಿಕೊಂಡರೆ ನಿಮಗೆ ಆ ದೋಷವೂ ಹೋಗುತ್ತದೆ. ಅಥವಾ ಗಜೇಂದ್ರ ಮೋಕ್ಷದ ಕಥೆಯನ್ನು ಭಕ್ತಿಯಿಂದ ಕೇಳಿದರೂ ಕೂಡ ನಿಮಗೆ ಜಾತಕ ದೋಷವು ದೂರವಾಗುತ್ತದೆ. ನೀವು ಹೊರಗೆ ಹೋಗುವಾಗ ಬೆಕ್ಕನ್ನು ನೋಡಿದರೆ ಒಳ್ಳೆಯದಲ್ಲ ಎಂದು ಅನ್ನುತ್ತಿರುತ್ತಾರೆ. ಅದರಲ್ಲಿ ಕಪ್ಪು ಬೆಕ್ಕು ಎದುರಾದರೆ ಅಶುಭ ಎಂದು ಭಾವಿಸುತ್ತಿರುತ್ತಾರೆ. ಸೀನಿದರೂ ಯಾರಾದರೂ ಎದುರು ಬಂದರೂ ಕೊಂಚ ಹೊತ್ತು ನಿಂತ ನಂತರ ನೀವು ಹೊರಗೆ ಹೋಗುತ್ತಿರುತ್ತೀರಿ. ಆದರೆ ಹಸುವನ್ನು ನೋಡಿದರೂ, ಹಸು ಎದುರು ಬಂದರೂ ಒಳ್ಳೆಯದು ನಡೆಯುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತಿವೆ. ಗರುಡ ಪುರಾಣದ ಪ್ರಕಾರ ಹಸು, ಗೋಮೂತ್ರ, ಬೆಳೆದ ಹೊಲಗಳು ನಿಮ್ಮ ಕನಸಿನಲ್ಲಿ ಕಾಣಿಸಿದರೆ ನಿಮಗೆ ಎಲ್ಲಾ ಶುಭಗಳೇ ನಡೆಯುತ್ತವೆ. ಹಿಂದೂ ಧರ್ಮದ ಪ್ರಕಾರ ಹಸುವನ್ನು ಅತ್ಯಂತ ಪವಿತ್ರವಾದದ್ದೆಂದು ಭಾವಿಸುತ್ತಿರುತ್ತಾರೆ. ದಿನದ ಯಾವ ಸಮಯದಲ್ಲಾದರೂ ಸರಿ ಹಸು ಕಾಣಿಸಿದರೂ ಎದುರಾದರೂ ನಿಮಗೆ ಎಲ್ಲಾ ಶುಭ ಫಲಗಳು ಉಂಟಾಗುತ್ತವೆ. ಹಾಗೆ ಕಾಣಿಸಿಕೊಂಡಾಗ ನೀವು ಗೋಮಾತೆಗೆ ನಮಸ್ಕಾರ ಮಾಡಿಕೊಳ್ಳುವುದರಿಂದ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ನಿಮಗೆ ದೊರೆಯುತ್ತದೆ. ಇದರಿಂದ ನೀವು ಹಣವನ್ನು ಸಂಪಾದಿಸುವ ಧನವಂತರಾಗುತ್ತೀರಿ. ಹಸು ಎದುರಾಗುವುದರಿಂದ ನಿಮಗೆ ಎದುರಾಗುವ ಕೆಟ್ಟ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತವೆ. ಹಸುಗಳ ಹಿಂಡು ಹೋಗುವಾಗ ನೆಲದಿಂದ ಏಳುವ ಧೂಳನ್ನು ಪವಿತ್ರವಾದದ್ದೆಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಆದ್ದರಿಂದ ಗೋಧೂಳಿಯನ್ನು ನೋಡುವುದು ಕೂಡ ಶುಭಪ್ರದ ಎಂದು ಭಾವಿಸುತ್ತಿರುತ್ತಾರೆ. ಹಸು, ಗೋಮೂತ್ರ, ಬೆಳೆದ ಹೊಲಗಳು, ಗೋಧೂಳಿ ಇವೆಲ್ಲವನ್ನೂ ಕೂಡ ಒಂದೇ ದಿನದಲ್ಲಿ ನೋಡಿದ್ದಲ್ಲಿ ಆ ವ್ಯಕ್ತಿಗಳಿಗೆ ತಿರುಗೇ ಇರುವುದಿಲ್ಲ ಎಂದು ಶಾಸ್ತ್ರಗಳು ಕೂಡ ಹೇಳುತ್ತಿವೆ. ನಮಗೆ ಬರುವ ಕನಸಿನಲ್ಲಿ ಕೆಲವು ಒಳ್ಳೆಯವೂ ಇದ್ದರೆ ಕೆಲವು ಕೆಟ್ಟವೂ ಇರುತ್ತವೆ. ವೀಳ್ಯದೆಲೆಯನ್ನು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಭಾವಿಸುತ್ತಾ ಇರುತ್ತಾರೆ. ಗಣೇಶ ಹಾಗೂ ಲಕ್ಷ್ಮೀದೇವಿಗೆ ವೀಳ್ಯದೆಲೆಗಳು ಅತ್ಯಂತ ಪ್ರೀತಿ ತರುವಂಥವು. ಆದ್ದರಿಂದ ಕನಸಿನಲ್ಲಿ ವೀಳ್ಯದೆಲೆಗಳು ಕಾಣಿಸಿದರೆ ಸಂತೋಷ, ಸಂಪತ್ತಿನ ಜೊತೆಗೆ ನಿಮ್ಮ ಜೀವನವೂ ಬದಲಾಗುತ್ತದೆ. ಕನಸಿನಲ್ಲಿ ನೀವು ವೀಳ್ಯದೆಲೆ ಅಡಿಕೆಯನ್ನು ತಿನ್ನುತ್ತಿರುವಂತೆ ಕಾಣಿಸಿದರೆ ಶೀಘ್ರದಲ್ಲೇ ನೀವು ಯಶಸ್ಸನ್ನು ಪಡೆಯುತ್ತಿರುತ್ತೀರಿ. ನೀವು ಮಾಡುವ ಕೆಲಸದಲ್ಲಿ ಎಲ್ಲಾ ವಿಜಯಗಳು ಮಾತ್ರ ಉಂಟಾಗುತ್ತವೆ. ವೀಳ್ಯದೆಲೆಗಳನ್ನು ತಿನ್ನುವುದರಿಂದ ನಿಮಗಿರುವ ಆರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗಿ ಆನಂದವಾಗಿ ಇರುತ್ತೀರಿ. ಚಂದ್ರನನ್ನು ತಂಪುತನಕ್ಕೆ, ಶಾಂತಿಗೆ ಸಂಕೇತವಾಗಿ ನಾವು ಭಾವಿಸುತ್ತಿರುತ್ತೇವೆ. ಕನಸಿನಲ್ಲಿ ಚಂದ್ರನು ಕಾಣಿಸಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ಏರುಪೇರುಗಳಿಲ್ಲದೆ ಸುಲಭವಾಗಿ ಸಾಗಿಹೋಗುತ್ತದೆ. ನಿಮ್ಮ ಕುಟುಂಬದಲ್ಲಿರುವ ಜಗಳಗಳೆಲ್ಲವೂ ಕೂಡ ದೂರವಾಗುತ್ತವೆ. ಪ್ರಶಾಂತವಾಗಿ ಆನಂದವಾಗಿ ಬದುಕುತ್ತೀರಿ. ಕಪ್ಪು ಮೋಡಗಳು ನಿಮ್ಮ ಕನಸಿನಲ್ಲಿ ಬಂದರೆ ನಿಮಗೆ ಒಳ್ಳೆಯದು ನಡೆಯುತ್ತದೆ. ಅಂದರೆ ನೀವು ಯಾವುದರಲ್ಲಾದರೂ ಬಂಡವಾಳ ಹೂಡಿದ್ದಲ್ಲಿ, ಅಂದರೆ ವ್ಯಾಪಾರಕ್ಕೆ ಸಂಬಂಧಿಸಿ ಅಥವಾ ಇತರ ಕೆಲಸಗಳಿಗೆ ಸಂಬಂಧಿಸಿ ನೀವು ಬಂಡವಾಳ ಹೂಡಿದ್ದಲ್ಲಿ ನಿಮಗೆ ಶೀಘ್ರದಲ್ಲೇ ನೀವು ಹೂಡಿದ ಬಂಡವಾಳಕ್ಕಿಂತಲೂ ಅಧಿಕವಾಗಿ ಧನವೃದ್ಧಿ ಉಂಟಾಗುತ್ತದೆ ಎಂದು ಅದರ ಅರ್ಥ. ಅದೇ ರೀತಿಯಾಗಿ ತಲೆಕೂದಲು ಕತ್ತರಿಸಿಕೊಳ್ಳುತ್ತಿರುವಂತೆ ನಿಮಗೆ ಕನಸಿನಲ್ಲಿ ಕಾಣಿಸಿದರೆ ನಿಮಗೆ ಅಲ್ಲಿಯವರೆಗೆ ಇದ್ದ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗಿ ಆನಂದವಾಗಿ ಇರುತ್ತೀರಿ. ಅಂದರೆ ನಿಮಗಿರುವ ಮುಖ್ಯವಾದ ಕೆಲಸಗಳೆಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಪೂರ್ತಿಯಾಗುವುದೇ ಅಥವಾ ಪೂರ್ಣಗೊಳ್ಳುವುದು ನಡೆಯುತ್ತದೆ.
ಅಷ್ಟೇ ಅಲ್ಲದೆ ಅದರಲ್ಲಿ ನಿಮಗೆ ಯಶಸ್ಸು ದೊರೆಯುತ್ತದೆ. ಇದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುವುದರಿಂದ ನಿಮ್ಮ ಹಣವು ವೃದ್ಧಿಯಾಗುತ್ತದೆ ಅಂದರೆ ನೀವು ಧನವಂತರಾಗುತ್ತೀರಿ, ಹಣವನ್ನು ಸಂಪಾದಿಸುತ್ತೀರಿ. ಕನಸಿನಲ್ಲಿ ನವಿಲು ಗರಿ ಬಿಚ್ಚಿ ಆಡುತ್ತಾ ಕಾಣಿಸಿದರೆ ಅದೃಷ್ಟ ನಿಮಗೆ ದೊರೆಯುತ್ತದೆ. ನಿಮ್ಮ ಹೆಸರು ಪ್ರಖ್ಯಾತಿ ಹೆಚ್ಚಾಗಿ ನೀವು ಉನ್ನತ ಮಟ್ಟಕ್ಕೆ ಬೆಳೆಯುತ್ತೀರಿ. ಬಾಗಿಲು ತೆರೆದಂತೆ ಕನಸಿನಲ್ಲಿ ಕಾಣಿಸಿದರೆ ನಿಮಗಿರುವ ಅಡಚಣೆಗಳೆಲ್ಲವೂ ಕೂಡ ದೂರವಾಗಿ ಹಣವು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಎಂದು ಅರ್ಥ. ಸತ್ತ ಹಾವು ಕನಸಿನಲ್ಲಿ ಕಾಣಿಸಿದರೆ ತುಂಬಾ ಶುಭಪ್ರದ. ಹಾವು ಕನಸಿನಲ್ಲಿ ಕಾಣಿಸಿದರೆ ತೀರಿಕೊಂಡ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಬಲವಾಗಿ ಇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಆ ಪೂರ್ವಜರು ಸ್ವರ್ಗಲೋಕದಲ್ಲಿದ್ದಾರೆ ಎಂದು ಅರ್ಥ. ಆದ್ದರಿಂದ ಕೆಲವು ಕನಸುಗಳ ಫಲಗಳು ಈ ರೀತಿಯಾಗಿ ಇರುತ್ತವೆ ಎಂದು ಪಂಡಿತರು ಹೇಳುತ್ತಾ ಇದ್ದಾರೆ. ಕೆಲವು ಕನಸುಗಳು ಒಳ್ಳೆಯದಾಗಿ, ಕೆಲವು ಕನಸುಗಳು ಕೆಟ್ಟದಾಗಿ ಇರುತ್ತವೆ. ಆದ್ದರಿಂದ ಈಗ ನಾವು ಹೇಳಿಕೊಂಡ ರೀತಿಯಲ್ಲಿ ನಿಮಗೆ ಕನಸುಗಳು ಬಂದರೆ ಅವೆಲ್ಲವೂ ಕೂಡ ನಿಮಗೆ ಒಳ್ಳೆಯದು ಮಾಡುವ ಕೆಲಸಗಳನ್ನು ಮಾತ್ರವೇ ಮಾಡುತ್ತವೆ. ಹಾಗಾದರೆ ಕೇಳಿದಿರಲ್ಲವೇ, ನಿಮಗೆ ಕನಸಿನಲ್ಲಿ ಈಗ ನಾವು ಹೇಳಿಕೊಂಡ ಗುರುತುಗಳು ಕಾಣಿಸಿದಲ್ಲಿ ನಿಮಗೆ ಎಲ್ಲಾ ಶುಭ ಫಲಗಳೇ ಉಂಟಾಗುತ್ತವೆ. ಮುಖ್ಯವಾಗಿ ಹಸು ಕನಸಿನಲ್ಲಿ ಕಾಣಿಸಿದರೂ ಎದುರಾದರೂ ಹಸುವಿನಲ್ಲಿರುವ ಸಕಲ ದೇವತೆಗಳ ಆಶೀರ್ವಾದ ನಿಮಗೆ ದೊರೆಯುತ್ತದೆ. ಇದರಿಂದ ನೀವು ಕುಟುಂಬದೊಂದಿಗೆ ಆನಂದವಾಗಿ ಅಷ್ಟೈಶ್ವರ್ಯಗಳೊಂದಿಗೆ ಬದುಕುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.